2,50,000 ಅಂದಾಜು ಮಾಡಿಕೊಳ್ಳಲಾಗಿದೆ. ನೂತನ ಶಾಖೆ ಪ್ರಾರಂಭದ ಖರ್ಚು ಯಾವುದೇ ಅಂದಾಜು ಮಾಡಿಕೊಂಡಿರಲಿಲ್ಲ. ಬಜೆಟ್ 4,13,600 ಸದರಿ ವರ್ಷದಲ್ಲಿ ಯಾವುದೇ ಅಂದಾಜು ಮಾಡಿಕೊಂಡಿರಲಿಲ್ಲ. ಸಹಕಾರ ತರಬೇತಿ ಖರ್ಚು 27,200 ಮೊದಲು 24-25ರಲ್ಲಿ ಯಾವುದೇ ಅಂದಾಜು ತೆಗೆದಿರಲಿಲ್ಲ. ಖರ್ಚು ಬಂದಿದ್ದು 27,200 ಸದರಿ ವರ್ಷದಲ್ಲಿ 1 ಲಕ್ಷ ಅಂದಾಜು ಮಾಡಿಕೊಳ್ಳಲಾಗಿದೆ. ಇನ್ಕಮ್ ಟ್ಯಾಕ್ಸ್ ಅಪೀಲ್ ಫೀ ಯಾವುದೇ ಅಂದಾಜು ಮಾಡ್ಕೊಂಡಿದ್ದಿಲ್ಲ. 1,000 ಸದರಿ ವರ್ಷದಲ್ಲಿ ಖರ್ಚು ಬಿದ್ದಿರುತ್ತೆ. ಈ ವರ್ಷ 1 ಲಕ್ಷ ಅಂದಾಜು ಮಾಡಿ ಬಂದ ಸದಸ್ಯರು 269, ವರ್ಷದಲ್ಲಿ ಕಡಿಮೆ ಆದ ಸದಸ್ಯರು 85. 31/3/2025ಕ್ಕೆ ಉಳಿದಂತೆ ಸದಸ್ಯರು 12,989. ಈ ಮೇಲಿನಂತೆ ಸಂಘದ ಸದಸ್ಯತ್ವ ನೀಡಿರುವ ಹಾಗೂ ಸದಸ್ಯತ್ವ ತೆಗೆದು ಹಾಕಿರುವ ಟಿಪ್ಪಣಿಯನ್ನು ದಿನಾಂಕ 4/9/2025ರಂದು ಜರುಗಿದ ಆಡಳಿತ ಮಂಡಳಿಯಲ್ಲಿ ಕೂಲಂಕುಷವಾಗಿ ಪರಿಶೀಲಿಸಿ ಸರಿಯುವುದರಿಂದ ಅನುಮೋದನೆ ನೀಡಿ ಮಹಾಸಭೆಯು ಅನುಮೋದನೆಗಾಗಿ ಸಾದರಪಡಿಸುವುದನ್ನು ಸರ್ವ ಸದಸ್ಯರು ಒಪ್ಪಿಗೆ ನೀಡಬೇಕಾಗಿ ವಿನಂತಿ. 4/9/2025ರಂದು ಜರುಗಿದ ಆಡಳಿತ ಮಂಡಳಿಯ ಸಭೆಯಲ್ಲಿ ಕೂಲಂಕುಷವಾಗಿ ಪರಿಶೀಲಿಸಿ ಡಿ ಶಾಂತಿಲಾಲ್ ಜೈನ್ ಅಂಡ್ ಕಂಪನಿ ಚಾರ್ಟರ್ಡ್ ಅಕೌಂಟ್ ಹುಬ್ಳಿ ಇವರನ್ನು 2025-26ನೇ ಸಾಲಿನ ಶಾಸನಬದ್ಧ ಲೆಕ್ಕ ಪರಿಶೋಧಕರ ನೇಮಕಾತಿ ಮಾಡಿಕೊಳ್ಳಲು ಅನುಮತಿ ನೀಡಿದ್ದನ್ನು ಮಹಾಸಭೆ ನಮ್ಮ ಕ್ಯಾಲ್ಕುಲೇಷನ್ ಇಲ್ಲಿವರೆಗೂ ನಾವು ಮಾಡಿದಂತ 6 ಶಾಖೆ ಹಿಂದಲು ಹಂಗ ಬಂದಿದ್ದಾವೆ. ಇವು ಹಂಗೆ ಇದಾವೆ. ಅದಕ್ಕೆ ಎಲ್ಲ ಸದಸ್ಯರಿಗೂ ಅದು ನಾವು ಮಾಡೋ ಉದ್ದೇಶ ಈಗ ನಮ್ಮ ಸಿಬ್ಬಂದಿ 2-3 ಮಂದಿ ಇಟ್ಟಿದ್ದೀವಿ. ನಾವು ದಿನನಿತ್ಯ ಅಡ್ಡಾಡ್ತಾ ಇದ್ದೀವಿ. ಬಿಗ್ಮಿಗೂ ಬಂತು, ಇನ್ನೊಂದಕ್ಕೂ ಬಂತು. ಅಲ್ಲಿ ನೋಡಿ ಸ್ಟಡಿ ಮಾಡಿ ಆಸ್ತಿ ಬಗ್ಗೆ ವಿಚಾರ ಮಾಡಿ ಬ್ರಾಂಚ್ ಅಲ್ಲಿ ನಾನು 2 ಸಾವಿರ ತೀರ್ಮಾನ ತಗೊಂಡಿದ್ದೀವಿ. ನೀವು ಎಲ್ಲ ಆಡಳಿತ ಮಂಡಳಿಯವರು ಪೂರ್ವಪರಾಗವಾಗಿ ಅಲ್ಲಿ ಸಭೆ ಮಾಡಿ ಅಲ್ಲಿ ಮೊದಲ ಸದಸ್ಯರನ್ನು ಮಾಡಿಕೊಂಡ ಬ್ರಾಂಚ್ ಓಪನ್ ಮಾಡಿದ್ರೆ ಒಂದು ಒಳ್ಳೆಯ ಅನುಕೂಲ. ಈ ಮನೆಗಳು ಫ್ರೆಂಡ್ಗಳಲ್ಲಿ ಈಗ ನಮ್ಗೆ ಇವಾಗ ಬೆಳಗ್ಗೆ ಮಾಡ್ಕೊಂಡು ನಮ್ಮ ಮನೆ ಚೇಂಜ್ ಆಗಿದ್ದು ಇವಾಗ ಕೊಟ್ರೆ ನಮಗೂ ಅವಕಾಶ ಆಗತ್ತ ನೀವು ನಮ್ಗೆ ಏನಾದ್ರು ಚೇಂಜ್ ನಾವು ಸಿಬ್ಬಂದಿ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮ್ಮ ಹಿಂದಿನ ವರ್ಷದ ಡಿವಿಡೆಂಡ್ 10% ನೀಡಿದ್ದು, ಸದರಿ ವರ್ಷ 4% ನೀಡಿದ್ದು ಕಾರಣ ನೀಡಿ ಅಂತ ಹೇಳಿದ್ದೇನೆ. ನಾವು ಸದರಿ ವರ್ಷದಲ್ಲಿ ವರ್ಷ ನಮ್ದು 98 ಲಕ್ಷ ರೂಪಾಯಿ ಲಾಭ ಆಗಿತ್ತು. ಈಗ 10% ಕೊಟ್ಟಿದ್ವಿ. ಈ ವರ್ಷ 28 ಲಕ್ಷ ಆಗಿರೋದ್ರಿಂದ 4% ಹೊಂದಾಣಿಕೆ ಮಾಡಿರ್ತೇವೆ. ಯಾಕಂದ್ರೆ 5 ಬ್ರಾಂಚ್ ವಿಷಯ ಡಿಸ್ಕಸ್ ಮಾಡಿದ್ವಿ. ಲಾಭ ಕಡಿಮೆ ಆಗಿರೋದ್ರಿಂದ ಲಾಭಾಂಶನೂ ಕಡಿಮೆ ಆಗಿರುತ್ತದೆ. ಪ್ರತಿ ವರ್ಷ ಏಪ್ರಿಲ್ ತಿಂಗಳ ಸಾಲ ವಸೂಲಿ ಮುಕ್ತಾಯ ಅವಧಿ ಬಗ್ಗೆ ಸಲಹೆ ಕೊಟ್ಟಿದ್ದೀನಿ. ನಾವು ಈ ವರ್ಷ ಇದೇ ಸೆಪ್ಟೆಂಬರ್ನಿಂದ ನೀವು ಕೊಟ್ಟ ಸಲಹೆ ಅಂತ ಇದೇ ಸೆಪ್ಟೆಂಬರ್ನಿಂದ ವಸೂಲಿ ಕಾರ್ಯಕ್ರಮ ಪ್ರಾರಂಭ ಮಾಡಿ ಮಾರ್ಚ್ 31 ಅಥವಾ ಏಪ್ರಿಲ್ 1st ವೀಕ್ನಲ್ಲಿ ಈ ವರ್ಷ ನಮ್ಮ ಕ್ಲೋಸ್ ಮಾಡ್ಕೊಂಡು ತಮ್ಮೆಲ್ಲರಿಗೂ ಭರವಸೆ ನೀಡ್ತೀವಿ. ಸಾಲ ಪಡೆದ ಸದಸ್ಯರು ತಾವು ಸರಿಯಾಗಿ ಮರುಪಾವತಿ ಮಾಡಿ ಸಂಘದ ಪ್ರೀತಿಗೆ ಸಹಕರಿಸಬೇಕಂದ್ರೆ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊತಾ ಇದ್ದೀನಿ. ಒಂದೇ ಒಂದು ಸಮಸ್ಯೆ ಕಟವಾಗಿ ಸಾಲ ರಿನಿವಲ್ ಆಗೇ ಇರೋದು. ಯಾಕಂದ್ರೆ 2 ವರ್ಷ ಆಯ್ತು ನಮ್ಮ ಮುಳಗುಂದ್ ಮತ್ತು ಇಳಕಲ್ ನಗರಸಭೆಯಲ್ಲಿ ಈ ತರದ ಪ್ರಾಬ್ಲಮ್ ಆಗಿದ್ದಕ್ಕೆ ರಿಫಂಡ್ ಆಗಿಲ್ಲ. ನಮ್ಮಲ್ಲಿ ಬಡ್ಡಿ ತುಂಬ್ಯಾರ, ಕಂತು ಪ್ರಕೃತಿ ತುಂಬ್ಕೊಂತ ಬಂದಿದ್ದಾರೆ. ರಿನಿವಲ್ ಡೇಟ್ ಮುಗಿದಕ್ಕೆ ರಿನಿವಲ್ ಆಗ್ತಾ ಇಲ್ಲ. ಅವರು ಬರೇ ಒಂದು ಇಸಿ ಅಥವಾ ಒಂದು ಸಾಲ ಜಮೆ ಮಾಡೋದಕ್ಕೆ ಕಾಗದ ಪತ್ರ ಆಡಳಿತ ಸಮಸ್ಯೆ ಆಗುತ್ತೆ ಅನ್ನೋ ಸಂಬಂಧ ರಿನಿವಲ್ ಆಗಿಲ್ಲ. ಈ ಖಾತೆಗೆ ಅರ್ಜಿ ಕೊಟ್ಟಿದ್ದಾರೆ. ಬರೋ ಸಂಬಂಧ ಈ ಮಾರ್ಚ್ ನಲ್ಲಿ ರಿನಿವಲ್ ಆಗೇ ಇರೋದ್ರಿಂದ 15% ಕಟಬಾಕಿ ಮೇಲ್ ಬಗೆಹರಿಸೋದಕ್ಕೂ ನಮ್ಗೆ ಸಿ ಗ್ರೇಡ್ ಕೊಟ್ಟಿದ್ದಾರೆ. ಹೊರತಾಗಿ ಯಾರೇ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಇದು ಎಲ್ಲ ಸರ್ವ ಸದಸ್ಯರಿಗೂ ಸ್ಪಷ್ಟವಾಗಿ ನೀಡ್ತಾ ಇದ್ದೇನೆ. ಸಾಮಾನ್ಯ ಸದಸ್ಯರು 17ರಲ್ಲಿ ಸಾಮಾನ್ಯ ಸದಸ್ಯರನ್ನು ಮಾಡ್ಕೊಂಡಿಲ್ಲ. 18ರಲ್ಲಿ 837, 2019ರಲ್ಲಿ 553, 2020ರಲ್ಲಿ 345, 2021ರಲ್ಲಿ 7,042, 2022ರಲ್ಲಿ 195, 2023ರಲ್ಲಿ 211, 2024ರಲ್ಲಿ 121, 2025ರಲ್ಲಿ 269 ಸದಸ್ಯರನ್ನು ಮಾಡ್ಕೊಂಡಿರ್ತೀವಿ. ಯಾಕಂದ್ರೆ ನಾವು ಬ್ಯಾಂಕ್ ಮಾರ್ಕೆಟ್ ಮಾಡ್ಬೇಕಂದ್ರೆ ಒಂದು ಆಸೆಕ್ಕಾಗಿ ನಾವು ಮಾರ್ಕೆಟ್ಗೆ ತೋರ್ಕೊಳ್ಳೋದ. ಈಗ ಮಾರ್ಕೆಟ್ಗೆ ಎಷ್ಟು ವಲಕ್ಷನ್ ಐತೆ ಅನ್ನೋದು ಗೊತ್ತೈತಿ. 4,000 ರೂಪಾಯಿ ಕೊಡ್ತೈತೆ ನಮ್ಗೆ. 4,200 ರೂಪಾಯಿ 100 ರೂಪಾಯಿ ಬರ್ತೈತೆ ನಮ್ಗೆ. ಅದಕ್ಕೆ ಅಧ್ಯಕ್ಷ ಮುಂದೆ ಏನೇ ಬ್ರಾಂಚ್ ಮಾಡಿದ್ರು ಅಲ್ಲಿ ಸದಸ್ಯರನ್ನು ಮಾಡ್ಕೊಂಡ್ರೆ ಆ ಸದಸ್ಯರಿಗೆ ತಕ್ಕಂತೆ ಸ್ಟಾಪ್ ಮಾಡಿದ್ರೆ ಸ್ಟಾಪ್ ಇಟ್ಕೊಂಡು ನೀವು ಮೇಲಾಧಿಕಾರಿಗಳಿಂದ ಆಗಿಂದಾಗೆ ಹೋಗಿ ಗಮನ ಕೊಟ್ಟು ಆ ಬ್ರಾಂಚ್ಗಳನ್ನ ಬೆಳವಣಿಗೆ ಮಾಡುವ ನೀವು ಪ್ರಯತ್ನಿಸಬೇಕೆಂದು ನಿಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಪತ್ರಿಕೆ ಬಂದಿಲ್ಲ ಮತ್ತು ಗೊತ್ತಿಲ್ಲ.
ಕೇಳ್ತಿದ್ರು ಅದು ಬಂದಿರಲ್ಲ ದಯವಿಟ್ಟು ಮುಂದೆ ಗಜೇಂದ್ರ ಕಡೆ 28 ಮಂದಿ ಸದಸ್ಯ ಹೊಂದಾಣಿಕೆ ಒಬ್ಬನು 9 ಜನ ಸದಸ್ಯ ಹೊಂದಾರ ಅಂತ ನಾನು ಮಾಹಿತಿ ಕೊಟ್ಟಿದ್ದೆ. 54 ಜನ ಸದಸ್ಯ ಹೊಂದಾರ ಅಂತ ಮಾಹಿತಿ ಕೊಟ್ಟಿದ್ದೆ. ನಾನು ಕೇಳೋದಿಷ್ಟೇ, 8 ಮಂದಿ 6 ಮಂದಿ ಸದಸ್ಯರು ನೀವು ಹೊಂದಿಸ್ಬೇಕಾಗಿತ್ತು ಅಂತಂದ್ರ ನೀವು ಆ ಮಂದಿ ಸಿಬ್ಬಂದಿ ಇಟ್ಕೊಂಡು ಕಟ್ಟಡ ಇಟ್ಕೊಂಡು ಅಲ್ಲಿ ಅಡ್ವಾನ್ಸ್ ಇಟ್ಕೊಂಡು ನೀವು ಅದನ್ನ ಇಂಪ್ರೂವ್ಮೆಂಟ್ ಯಾಕೆ ಮಾಡಿಲ್ಲ ಅಂದ್ರೆ ಸರ್ವ ಸದಸ್ಯರು ಮತ್ತು ಪ್ರಧಾನ ಕಾರ್ಯ ಒಂದೇ